ನವಜಾತ ಗಂಡು ಶಿಶುವನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ತಾಯಿ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಅಧಿಕಾರಿಗಳ ಮುಂದೆ ಮಗು ಬೇಡವೇ ಬೇಡ ಎಂದ ತಾಯಿ, ಮಾತೃವಾತ್ಸಲ್ಯಕ್ಕೆ ದೂರವಾದ ಹಸುಗೂಸು. ರಾಜ್ಯದಲ್ಲಿ ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆಗಳ ಸಮರ್ಪಕ ಅನುಷ್ಠಾನ. ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲೂ ಪಿಂಚಣಿ ಅದಾಲತ್ಗಳ ಆಯೋಜನೆ. ತಹಶೀಲ್ದಾರ್ ಗಗನಸಿಂಧು ಹೇಳಿಕೆ. ಗಡಿಭಾಗದ ಶಿಕ್ಷಣ ತಜ್ಞ, ಲಕ್ಷಾಂತರ ವಿದ್ಯಾರ್ಥಿಗಳ ದಾರಿದೀಪ. ಸಿವಿ ವೆಂಕಟರಾಯಪ್ಪನವರ ಅದ್ದೂರಿ 30ನೇ ದತ್ತಿ ದಿನಾಚರಣೆ. ಅನುಮಾನ ಮೂಡಿಸಿದ ನೇಪಾಳದ ವ್ಯಕ್ತಿ, ಕಳ್ಳನೆಂದು ಭಾವಿಸಿ ಕಟ್ಟಿ ಹಾಕಿದ ಘಟನೆ. ಗ್ರಾಮಸ್ಥರ ಮೇಲೆ ದೂರು ದಾಖಲಿಸಿದ ಪೊಲೀಸರು. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ನವಜಾತ ಗಂಡು ಶಿಶುವನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ತಾಯಿ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಇದೀಗ ಮಹತ್ವದ ತಿರುವು ಸಿಕ್ಕಿದೆ. 2 ದಿನಗಳಿಂದ ಹುಡುಕಾಟ ನಡೆಸುತ್ತಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮುಂದೆ ಯುವತಿ ಪ್ರತ್ಯಕ್ಷಳಾಗಿ ಮಗು ನನಗೆ ಬೇಡವೇ ಬೇಡ ಅಂತಿದ್ದಾಳೆ. ಇದರಿಂದ ಆಸ್ಪತ್ರೆಯಲ್ಲೇ ಮುದ್ದು ಕಂದಮ್ಮ ಅನಾಥವಾಗಿದೆ. ಹೀಗೆ ಅಮ್ಮನ ಮಡಿಲಲ್ಲಿ ಹಾಯಾಗಿರಬೇಕಾದ ಮಗು ಆಸ್ಪತ್ರೆಯ ಬೆಡ್ ಮೇಲೆ ಅನಾಥವಾಗಿದೆ. ಅಮ್ಮನ ಮಡಿಲಲ್ಲಿ ಆಸರೆಯಲ್ಲಿರಬೇಕಾದಂತಹ ಮಗು ಆಸ್ಪತ್ರೆಯ ನರ್ಸ್ಗಳ ಕೈಯಲ್ಲಿದೆ. ಇಂತಹ ಮುದ್ದಾದ ಮಗುವನ್ನ ನೋಡಿದ್ರೆ ಅರೆ ಎಷ್ಟು ಚಂದ ಇದೆ ಅಲ್ವಾ ಅಂತ ಎತ್ತಿ ಮುದ್ದಾಡಬೇಕು ಅಂತ ಅನಿಸದೇ ಇರದು. ಆದ್ರೆ ಈ ಮಗು ಹೆತ್ತ ತಾಯಿಗೆ ಮಾತ್ರ ಈ ಮಗು ಬೇಡವಾಗಿದೆ. ಹೆತ್ತ ತಾಯಿಗೆ ತನ್ನ ಮಗು ಬೇಡವಾಗಿರೋ ಮನ ಕಲಕುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ. ಅಂದಹಾಗೆ ಕಳೆದ ಶುಕ್ರವಾರ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ 21 ವರ್ಷದ ಯುವತಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಆದರೆ ಜನ್ಮ ನೀಡಿದ ಮರುದಿನವೇ ಆಸ್ಪತ್ರೆಯಿಂದ ಯಾರಿಗೂ ತಿಳಿಯದೆ ನಾಪತ್ತೆಯಾಗಿದ್ದಳು ಎನ್ನಲಾಗಿದೆ. ಇತ್ತ ನವಜಾತ ಶಿಶುವಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದರಿಂದ ವೈದ್ಯರು ಮಗುವನ್ನ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯ ಎನ್ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆಸಿದ್ದರು. ತಾಯಿ ನಾಪತ್ತೆಯಾಗುತ್ತಿದ್ದಂತೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹುಡುಕಾಟ ಆರಂಭಿಸಿದರು. ಕೊನೆಗೂ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷಳಾದ ಯುವತಿ ಮದುವೆಯಾಗದೆ ಮಗುವಿಗೆ ಜನ್ಮ ನೀಡಿರುವ ಕಾರಣ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾಳೆ. ಮಗುವನ್ನು ತನಗೆ ಬೇಡ, ಸರ್ಕಾರದ ಮೂಲಕ ದತ್ತು ಪಡೆದುಕೊಳ್ಳುವಂತೆ ಹೇಳಿದ್ದಾಳೆ. ಬೆಳಿಗ್ಗೆ ಇವತ್ತು ಮಧ್ಯಾಹ್ನ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಖಾಲಿ ಇರೋದ್ರಿಂದ ನಾವೇನು ಮಾಡೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ನಮ್ಮ 108 ಆ್ಯಂಬುಲೆನ್ಸಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಾಕ್ಟರ್ ಪ್ರಕಾಶ್ ಪೀಡಿಯಾಟ್ರಿಷನ್ MCH ಹಾಸ್ಪಿಟಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕರ್ಕೊಬಂದಿ ಅಂದಾಗ ಈಗ ನಾವು ಈ ಸಾಯಂಕಾಲ 4 ಗಂಟೆಗೆ ನಮ್ಮ THO ನೇತೃತ್ವದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮಗುನ ಅಡ್ಮಿಟ್ ಮಾಡಿದ್ದೀವಿ. ಮಗು ತುಂಬ ಸ್ಟೇಬಲ್ ಇದೆ ಈಗ ಆ್ಯಂಡ್ ಇಟ್ ಈಸ್ ಹೆಲ್ತಿಯಾಗಿ ಹೊರ ಬರುತ್ತೆ. ಅದನ್ನು ನೆಕ್ಸ್ಟ್ ನಾವು ಮಕ್ಕಳ ಚೈಲ್ಡ್ ವೆಲ್ಫೇರ್ ಕಮಿಟಿಯವರಿಗೆ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಅಂದ ಹಾಗೆ ಹಾವೇರಿ ಮೂಲದ ಈ ಯುವತಿ ಕೆಲಸ ಅರಸಿ ದೇವನಹಳ್ಳಿಗೆ ಬಂದಿದ್ದಳು. ಈ ವೇಳೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿಯೇ ಮಗುವಿಗೆ ಜನ್ಮ ನೀಡಿದ್ದಳು. ಮದುವೆಯಾಗದ ಕಾರಣ ಸಾಮಾಜಿಕ ಪರಿಸ್ಥಿತಿ ಹಾಗೂ ವೈಯಕ್ತಿಕ ಕಾರಣಗಳಿಂದ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾಳೆ. ಯುವತಿಯ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಆಕೆಗೆ ಆಪ್ತ ಸಮಾಲೋಚನೆ ನಡೆಸುತ್ತಿದ್ದಾರೆ. ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ಮತ್ತೊಮ್ಮೆ ಮನವೊಲಿಸುವ ಪ್ರಯತ್ನವೂ ಸಹ ನಡೆಯುತ್ತಿದೆ. ಬಳಿಕ ಪ್ರಕರಣವನ್ನು ಬಾಲ ರಕ್ಷಣಾ ಸಮಿತಿಯ ಮುಂದೆ ಮಂಡಿಸಿ ಕಾನೂನು ಪ್ರಕ್ರಿಯೆಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಈಗ ನಮಗೆ ಸಂಡೇ 11 ಗಂಟೆಗೆ ನಮಗೆ ಮಾನಸ ಹಾಸ್ಪಿಟ್ಲಿಂದ ಒಂದು ಫೋನ್ ಬಂದಿತ್ತು. ಹೀಗೆ ಒಂದು ಮಗು ಬಂದಿದೆ, ಯಾರೋ ಕರ್ಕೊಬಂದಿದ್ದಾರೆ, ಅದು ಈಗ ನಾವು NICUಲಿ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ, ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಅದಕ್ಕೆ ಆಕ್ಸಿಜನ್ ಹಾಕಿದ್ದೀವಿ ಅಂತ. ಸೊ ನಾವು ಕೇಳಿದ್ವು ತಾಯಿ ಏನೋ ಬಂದಿಲ್ವಾ ಅಂತ. ಅದಕ್ಕೆ ಯಾರೂ ಬಂದಿಲ್ಲ ಸರ್, ಅವ್ರು ಯಾರೋ ಒಬ್ಬರು ಕರ್ಕೊಬಂದಿದ್ದಾರೆ ಅಂತ ಹೇಳಿದ್ರು. ಸಡನ್ನಾಗಿ ನಾನು ಮತ್ತು ನಮ್ಮ THO ಚಿಕ್ಕಬಳ್ಳಾಪುರ THO ಅವರು ಮಂಡೇ ಬೆಳಗ್ಗೆ ಹೋದರು. ಅಲ್ಲಿ ನೋಡಿದಾಗ ಗಂಡು ಪಾಪು 1 kg 800 ಗ್ರಾಮ್ ಇತ್ತು, ಆಕ್ಸಿಜನ್ ಇತ್ತು, ಬೇಬಿ ವಾಸ್ ಲಿಟಲ್ ಬಿಟ್ ಉಸಿರಾಡೋಕ್ಕೆ ತೊಂದರೆ ಇತ್ತು, ಬಟ್ ಇಟ್ ವಾಸ್ ಸ್ಟೇಬಲ್. ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಆವಾಗ ಹೇಳಿದ್ದವರು ದೇವನಹಳ್ಳಿ ಅದೊಂದು ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ಡೆಲಿವರಿ ಆಯಿತು, ಅಲ್ಲಿ ಪ್ರಾಬ್ಲಮ್ ಇದೆ, ಉಸಿರಾಡೋಕ್ಕೆ ತೊಂದರೆ, ನಮ್ಮಲ್ಲಿ ಏನೂ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕಳಿಸಿದ್ರು ಅಂತ ಹೇಳಿದ್ರು. ಆಗ ನಾವು ನರ್ಸಿಂಗ್ ಹೋಮ್ ಅವ್ರಿಗೆ ಹೇಳಿ, ಇಲ್ಲ ನಮಗೆ ಅದು ಬೇಕೇ ಬೇಕು, ಅವ್ರ ತಾಯಿ ಯಾರು ಅವ್ರಿಗೆ, ಯಾಕಂದರೆ ಅಂದರೆ ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗ್ತದೆ ಅಂತ ಹೇಳಿದಾಗ ಅವ್ರ ಕಡೆಯವ್ರು ಯಾರೋ ಬಂದವರು, ನಾನು ಇಲ್ಲ ಅವ್ರ ಜೊತೆ ಇದ್ದೆ, ಹಿಂಗೆ ಕರ್ಕೊಬಂದೆ ಅಂದಾಗ, ಇಲ್ಲ ನಮಗೆ ತಾಯಿ ಬೇಕೇ ಬೇಕು, ಯಾಕಂದರೆ ತಾಯಿ ಕಾರ್ಡೆಲ್ಲ ಕೊಡಬೇಕು, ಅವ್ರದ್ದು ನಾವು ನೋಡಬೇಕು, ಯಾಕಂದರೆ ಡೆಲಿವರಿ ಆದ ತಕ್ಷಣ ಅವ್ರನ್ನೂ ಡಿಸ್ಚಾರ್ಜ್ ಮಾಡಬಾರ್ದು, ನಾರ್ಮಲ್ ಡೆಲಿವರಿ ಆದರೂ 2 ಡೇಸ್ ಅವ್ರು ಹಾಸ್ಪಿಟಲ್ ಇರಲೇಬೇಕು. ಆಗಿಲ್ಲ ಸರ್ ನಾವು ಕರ್ಕೊಬರ್ತೀವಿ ಅಂತ ಹೇಳಿ ಇದು ಮಾಡಿದಾಗ ಮಗು ಪರಿಸ್ಥಿತಿ ಎಲ್ಲ ಚೆನ್ನಾಗಿತ್ತು. ಬಟ್ ನಮಗೇನು ಅಂದರೆ ನಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವತ್ತು ಬೆಡ್ ಖಾಲಿ ಇರಲಿಲ್ಲ. ನಾವು ಮಾನಸ ನರ್ಸಿಂಗ್ ಹೋಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ
ಇಲ್ಲ ನಾವು ಬೆಡ್ ಖಾಲಿ ಆದಮೇಲೆ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ಇದಕ್ಕೆ ನೀವು ಇಲ್ಲಿ ಕರ್ಕೊಂಡ್ಬಂದಾಗಲಿಂದ ನೀವು ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂದಾಗ ಅವ್ರಿಗೆ ಪಾಪ ಒಪ್ಕೊಂಡ್ರು. ತಾಯಿಯ ಮಮತೆಯ ನಿರೀಕ್ಷೆಯಲ್ಲಿರುವ ಈ ನವಜಾತ ಕಂದಮ್ಮ ಖಾಸಗಿ ಆಸ್ಪತ್ರೆಯ NICUನಿಂದ ಸದ್ಯ ಸರ್ಕಾರಿ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜನ್ಮ ನೀಡಿದ ಕೆಲವೇ ಗಂಟೆಗಳಲ್ಲಿ ತಾಯಿಯ ಮಡಿಲು ಕಳೆದುಕೊಂಡಿರುವ ಈ ಮಗು ಮುಂದಿನ ದಿನಗಳಲ್ಲಿ ಅದ್ಯಾರ ಮಡಿಲು ಸೇರಲಿದೆ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಆದರೆ ಹುಟ್ಟಿದ ತಕ್ಷಣ ತಾಯಿಯ ಮಡಿಲಿನಿಂದ ದೂರವಾದ ಈ ಕಂದಮ್ಮನ ಕತೆ ಮಾತ್ರ ಯಾರ ಮನಸ್ಸನ್ನಾದರೂ ಮೌನವಾಗಿ ಒಂದು ಕ್ಷಣ ಕಾಡದೇ ಇರದು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಸಾಮಾಜಿಕ ಭದ್ರತೆ ಮತ್ತು ವಿವಿಧ ಪಿಂಚಣಿ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸಲು ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲೂ ಪಿಂಚಣಿ ಅದಾಲತ್ಗಳನ್ನು ಆಯೋಜಿಸಲಾಗುತ್ತದೆ ಎಂದು ತಹಶೀಲ್ದಾರ್ ಗಗನ ಸಿಂಧು ಹೇಳಿದರು. ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ವೇತನ, ಬೈರೇಗೌಡ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ವೇತನ ತಾದೂರು, ಸಂಧ್ಯಾ ಸುರಕ್ಷಾ ಯೋಜನೆ ತಾಟಪರ್ತಿ, ಜಗಂಕೋಟೆ, ಜಯಮ್ಮ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ವೇತನ ತಾಟಪರ್ತಿ. ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ವತಿಯಿಂದ ಆಯೋಜಿಸಿದ ಪಿಂಚಣಿ ಅದಾಲತ್ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿ ಅವರು ಮಾತನಾಡಿದ್ದಾರೆ. ಸಮಾಜದಲ್ಲಿ ಇರುವ ಸರ್ವರಿಗೂ ಸಾಮಾಜಿಕ ನ್ಯಾಯ ಕಲ್ಪಿಸಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಪಿಂಚಣಿ ಕಾರ್ಯಕ್ರಮವನ್ನು ಆಯೋಜಿಸಿ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿದ್ದು, ಗ್ರಾಮಸ್ಥರು ಸಹ ಅವರಿಗೆ ಸಹಕರಿಸಿ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ಕಂದಾಯ ಇಲಾಖೆಯಲ್ಲಿ ಪೌತಿಕಾತೆ ಆಂದೋಲನ ಅಂತ ಮಾಡ್ತಿದ್ದೀವಿ. ತಮ್ಮೆಲ್ಲರ ಗಮನಕ್ಕೂ ಬಂದಿದೆ ಪೌತಿಕಾತೆ. ಈಗ ಯಾರು ಮೃತರಾಗಿದ್ದಾರೆ, ಮೃತರ ಹೆಸರಲ್ಲಿ RTC ಇರಬಾರ್ದು. ಇವಾಗ ಯಾರು ಜೀವಂತವಾಗಿದ್ದಾರೆ ಅವ್ರ ಹೆಸರಲ್ಲಿ ಮಾತ್ರ RTC ಇದೆ. ಅವ್ರಿಗೆ ಸರ್ಕಾರಿ ಸವಲತ್ತುಗಳೇನಿದೆ ಅದು ಮಾತ್ರ ಉಳಿಸೋಕ್ ಸಾಧ್ಯ ಆಗುತ್ತೆ. ಸೊ ಆ ತರ ಪೌತಿಕಾತೆ ಆಂದೋಲನ ಇವಾಗ ನಮ್ ಜಂಗಮಕೋಟೆ ಹೋಬಳಿಯಲ್ಲಿ ಅರೌಂಡ್ ಇನ್ನೊಂದು 10,000 ಅಷ್ಟು ಇನ್ನೂ ಬಾಕಿ ಉಳಿದಿದೆ. ಸೊ ಈ ತರ ಯಾರ್ಯಾರಿದ್ದಾರೆ, ಸರ್ವೆ ನಂಬರ್ಗಳು ಯಾರ್ಯಾರಿದ್ದಾರೆ, ತಮ್ಮ ಗಮನದಲ್ಲಿ ಯಾರಿದ್ದಾರೆ, ಮತ್ತೆ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರಿಗೂ ತಾವು ತಿಳಿಸ್ಬಿಟ್ಟು ತಾವು ತಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಪರ್ಕಿಸ್ಬಿಟ್ಟು ಪೌತಿಕಾತೆ ಯಾರಿದೆ ಮುಂದೆ ಬಂದು ತಮ್ದು ಏನಿದೆ ಮಾಡಿಸ್ಬೇಕು. ಮನೆಗೆ ಬಂದು ನಮ್ಮವ್ರನ್ನು ಕೇಳ್ಬಿಟ್ಟು ಪೌತಿಕಾತೆ ಮಾಡ್ತಿದ್ದಾರೆ. ಈಗಾಗಲೇ ನಾವು ಒಂದು 10,000ದಷ್ಟು ಪೌತಿಕಾತೆ ಮಾಡಿ ಒಂದು 5,000ದಷ್ಟು ಪಾಣಿಗಳು ಆಲ್ರೆಡಿ ಮಾಡಿದೀವಿ. ನಾವು ಇನ್ನು ಹೆಚ್ಚಾಗಿ ಸಂಖ್ಯೆ ಉಳಿದಿರೋದ್ರಿಂದ ತಾವು ಮುಂದೆ ಬರ್ಬೇಕಾಗುತ್ತೆ. ಈಗ ಪೌತಿಕಾತೆಯಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡವ್ರ ಹೆಸರಲ್ಲಿ ಮಾಡ್ಬೇಡ, ಒಬ್ಬ ಹೆಸರಲ್ಲಿ ಮಾಡೋಣ, ಹೆಣ್ಮಕ್ಳಿಗೆ ಬೇಡ, ಹೆಣ್ಮಕ್ಳಿಗೆ ಯಾಕೆ ಭಾಗ ಅಂತ ಹೇಳ್ಬಿಟ್ಟು ಹಲವಾರು ಸಮಸ್ಯೆಗಳು ಬರುತ್ತೆ. ಈಗ ತಂದೆ ಆಸ್ತಿ ಅಂದ್ಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರಿಗೂ ಸಮಭಾಗ ಇರುತ್ತೆ. ಸೊ ಜಂಟಿ ಮಾಡ್ಕೊಂಡು ತಾವ್ ಏನಿದೆ ಅಂತ ಕೂತ್ಕೊಂಡು ಇತ್ಯರ್ಥ ಮಾಡ್ಕೊಂಡು ತಾವು ಪೌತಿಕಾತೆ ಮಾಡ್ಕೊಂಡ್ರೆ ಎಲ್ಲ ಸವಲತ್ತುಗಳು ಸಿಗುತ್ತೆ. ಈಗ ರೈತರು ಎಲ್ಲರಿಗೂ ಈಗ ಬೆಳೆ ಟೈಮ್ ಮುಂಗಾರು ಸೀಸನ್ ಶುರುವಾಗಿದೆ. ಈಗ ತಮಗೆ ಅಗ್ರಿಕಲ್ಚರ್ ಇಲಾಖೆ ಇಲ್ಲ ಹಾರ್ಟಿಕಲ್ಚರ್ ಇಲಾಖೆಯಲ್ಲಿ ಏನಾದ್ರು ಸವಲತ್ತು ಬೇಕು, ಫ್ರೂಟ್ ಸೈಡ್ ಏನಾದ್ರು ಲಿಂಕ್ ಆಗಿರ್ಬೇಕಂದ್ರೆ ಪಾಣಿ ಕರೆಕ್ಟ್ ಆಗಿರ್ಬೇಕು. ಇವಾಗ ಯಾರೋ ತೀರ್ ಹೋಗಿರೋರು ನಮ್ಮ ಅಪ್ಪ ಹೆಸರಲ್ಲೂ ನನ್ನ ತಂದೆಯ ತಾತನ ಹೆಸರಲ್ಲೂ ಪಾಣಿ ಇರ್ತಾವ, ಇವಾಗ ಜೀವಂತವಾಗಿರಲ್ಲ. ಈಗ ನೀವು ಹೋಗ್ಬಿಟ್ಟು ಫ್ರೂಟ್ ಸೈಡ್ ಜೊತೆ ಲಿಂಕ್ ಮಾಡ್ಕೊಂಡು ಸವಲತ್ತು ಪಡ್ಕೋಬೇಕಂದ್ರೆ ಯಾವ ಸವಲತ್ತು ಮತ್ತೆ ಯಾವ್ದಿದೆ ಯಾವ್ದು ಸಿಗಲ್ಲ ತಮ್ಗೆ. ಸೊ ಅದರಿಂದ ರೈತರಿಗೂ ತಮಗ ಅನುಕೂಲ ಆಗೋದಕ್ಕೆ ತಾವೇನಿದೆ ಮುಂದೆ ಬಂದು RTC ಏನಿದೆ ಬದಲಾವಣೆ ಮಾಡ್ಕೊಂಡು ತಾವು ಅದ್ರದ್ದು ಏನಿದೆ ಅದ್ರ ಸೂಕ್ತ ಕ್ರಮ ನಾವೇನಿದೆ ಕೈಗೊಂಡಿರಿ. ತಾವು ಮುಂದೆ ಬಂದು ನಮ್ ಜೊತೆ ಕೈ ಜೋಡಿಸಿದ್ರೆ ನಮಗೂ ಒಳ್ಳೇದಾಗುತ್ತೆ, ಮತ್ತೆ ನಾವು ಮಾಡ್ತಿರೋ ಒಂದು ಕೆಲ್ಸಕ್ಕೂ ನಮ್ಗೊಂದು ಅರ್ಥ ಬರುತ್ತೆ. ಇಬ್ರು ಕೈ ಜೋಡಿಸಿದ್ರೆ ಅಷ್ಟೇ ಏನಿದೆ ಜನರ ಸೇವೆ ಏನಿದೆ ಆಗುತ್ತೆ. ಸೊ ಅದಕ್ಕೆಲ್ಲ ಬರ್ಬೇಕಂತ ಕೇಳ್ಕೊತೀನಿ ನಾನು. ಇದೇ ವೇಳೆಯಲ್ಲಿ ಗ್ರಾಮದಲ್ಲಿ ವಯೋವೃದ್ಧರಿಗೆ, ವಿಧವೆಯರಿಗೆ ಸಾಂಕೇತಿಕವಾಗಿ ಮಾಸಾಶನ ಮಂಜೂರಾತಿ ಪ್ರಮಾಣ ಪತ್ರವನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮುನಿನಾಗಪ್ಪ, ನಾಗರಾಜ್, ಸಮಾಜ ಸೇವಕ ಮಂಜಯ್ಯ, ಜಂಗಮಕೋಟೆ ಹೋಬಳಿ ರಾಜಸ್ವ ನಿರೀಕ್ಷಕ ಶಶಿಧರ್, ಉಪತಹಸೀಲ್ದಾರ್ ರಮೇಶ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ, ಎಕ್ಸ್ಟ್ರಾ ಪ್ರಾಕ್ಟೀಸಿನ
ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಶಿಕ್ಷಣ ಕ್ಷೇತ್ರದಲ್ಲಿ CV ವೆಂಕಟರಾಯಪ್ಪನವರು ಬೀಜವನ್ನು ಬಿತ್ತಿ ಗಡಿಭಾಗದಲ್ಲಿ ಶಿಕ್ಷಣದ ಕ್ರಾಂತಿಕಾರಿಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದ ಸಂಸ್ಥೆ ಇದಾಗಿದ್ದು, ಜನರೊಂದಿಗೆ ಜನರ ಮಧ್ಯೆ ಜನನಾಯಕನಾಗಿ ಹೆಸರು ಮಾಡಿದ CV ವೆಂಕಟರಾಯಪ್ಪನವರ 30ನೇ ದತ್ತಿ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ಒಂದು ಕಾಲದಲ್ಲಿ ಶಿಕ್ಷಣ ಭೀಷ್ಮ ಎಂದೇ ಪ್ರಖ್ಯಾತಿಯಾಗಿ CVV ಸಂಸ್ಥೆಯ ಹೆಸರಿನಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಡ ವಿದ್ಯಾರ್ಥಿಗಳ ಬೆಳಕಿಗೆ ಆಶಾಕಿರಣರಾದ ದಿವಂಗತ ಮಾಜಿ ಶಾಸಕ CV ವೆಂಕಟರಾಯಪ್ಪನವರ 30ನೇ ದತ್ತಿ ದಿನಾಚರಣೆ ಮತ್ತು 111ನೇ CV ವೆಂಕಟರಾಯಪ್ಪನವರ ಜಯಂತಿಯನ್ನ CV ಕ್ಯಾಂಪಸ್ನಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. KV ಶಿಕ್ಷಣ ಸಂಸ್ಥೆಗಳು ಅಂದ್ರೇನೆ ಸೇವೆ. KV ಶಿಕ್ಷಣ ಸಂಸ್ಥೆಗಳು ಅಂದ್ರೇನೆ ಶಿಕ್ಷಣ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲೂ ಸಹ ಮೊದಲು ಎಂಬುದನ್ನ ಇದೀಗ ತೋರಿಸಿಕೊಟ್ಟಿದೆ. ಇನ್ನು ಬೃಹತ್ ರಕ್ತದಾನ ಶಿಬಿರದ ಮೂಲಕ 4237 ಯೂನಿಟ್ ರಕ್ತ ಸಂಗ್ರಹಣೆ ಮೂಲಕ ಗಿನ್ನೆಸ್ ದಾಖಲೆ ಮಾಡಿದೆ.
ದತ್ತಿ ದಿನಾಚರಣೆ ಅಂಗವಾಗಿ ಸತತ 1 ತಿಂಗಳಿನಿಂದ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆಗಳಿಗೆ ಇದೀಗ ತೆರೆ ಬಿದ್ದಿದ್ದು 111ನೇ ಸಿ.ವಿ. ವೆಂಕಟರಾಯಪ್ಪನವರ ಜಯಂತಿ ಅದ್ದೂರಿಯಾಗಿ ನಡೆಯಿತು. ಸಿ.ವಿ. ದತ್ತಿ ಅಧ್ಯಕ್ಷ ನವೀನ್ ಕಿರಣ್ ಅವರು ಬೆಳಗ್ಗೆಯಿಂದಲೇ ಜಿಲ್ಲಾಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಿದ ನಂತರ ಸಿ.ವಿ. ವೆಂಕಟರಾಯಪ್ಪ ಮತ್ತು ಅವರ ಧರ್ಮಪತ್ನಿ ಸಮಾಧಿಗೆ ವಿಶೇಷ ಪುಷ್ಪ ನಮನ ಸಲ್ಲಿಸಿ ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಿಕೊಟ್ಟರು. PU ಕಾಲೇಜ್ 9ನೇ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ 6ನೇ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋ ರೀತಿಯಲ್ಲಿ ಅದನ್ನು ರೂಪುಗೊಳಿಸಿರ್ತಕ್ಕಂಥದ್ದು ಷಣ್ಮುಗಂ ಅವರು. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಆರಂಭದಲ್ಲಿ ಭಗವದ್ಗೀತಾ ಪಠಣ. ಇನ್ನು ಸಿ.ವಿ. ವೆಂಕಟರಾಯಪ್ಪನವರ 30ನೇ ದತ್ತಿ ದಿನಾಚರಣೆ ಮತ್ತು 111ನೇ ಜಯಂತಿ ಅಂಗವಾಗಿ ಸಿ.ವಿ. ಕ್ಯಾಂಪಸ್ ಒಳ ಕ್ರೀಡಾಂಗಣದ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ದತ್ತಿ ದಿನಾಚರಣೆಗೆ ಆಗಮಿಸಿದ ಜಿಲ್ಲೆಯ ಮತ್ತು ತಾಲೂಕಿನ ವಿವಿಧ ಗಣ್ಯರಿಗೆ ಸಿ.ವಿ. ದತ್ತಿ ಅಧ್ಯಕ್ಷ ನವೀನ್ ಕಿರಣ್ ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬಂದಿದ್ದಕ್ಕೆ ಮತ್ತು ಸಹಕಾರ ಕೊಟ್ಟ ಎಲ್ಲರಿಗೂ ನವೀನ್ ಕಿರಣ್ ಅವರು ಕೃತಜ್ಞತೆಗಳನ್ನು ತಿಳಿಸಿದರು. 11ನೇ ಸಿ.ವಿ. ಜಯಂತಿ ಮತ್ತು 30ನೇ ದತ್ತಿ ದಿನಾಚರಣೆ ಕಳೆದ 1 ತಿಂಗಳಿನಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಕ್ರೀಡಾಕೂಟ, ಸಾಂಸ್ಕೃತಿಕ ಸ್ಪರ್ಧೆಗಳು, ಸಿ.ವಿ. ರವರ ಬಗ್ಗೆ ಪ್ರಬಂಧ ಬರೀತಕ್ಕಂಥ ಸ್ಪರ್ಧೆ ಮತ್ತು ನಮ್ಮ ಸಂಸ್ಥೆಗಳ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ರಕ್ತದಾನ ಶಿಬಿರ 4237 ಯೂನಿಟ್ಗಳು. ಇದರ ಎಲ್ಲದ ಕಾರ್ಯಕ್ರಮಗಳ ಮುಕ್ತಾಯ ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು 30ನೇ ತಾರೀಕು ಸಿ.ವಿ. ವೆಂಕಟರಾಯಪ್ಪನವರ ಹುಟ್ಟುಹಬ್ಬ. ಮೊದಲಿಗೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಕ್ಕಂಥದ್ರಿಂದ ಪ್ರಾರಂಭವಾಗಿ ನಂತರ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಅವರ ಪುಣ್ಯ ಸ್ಥಳ, ಈ ಬಾರಿ ಅದಕ್ಕೆ ನಾವು ಸ್ಮೃತಿ ಕುಟೀರ ಅಂತ ಹೆಸರನ್ನು ನಾಮಕರಣ ಮಾಡಿದ್ದೇವೆ. ಆ ಸ್ಮೃತಿ ಕುಟೀರದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಪ್ರಧಾನ ಪೋಷಕಿಯಾಗಿದ್ದಂತಹ ಶ್ರೀಮತಿ ಸಿ.ವಿ. ಕಮಲಮ್ಮರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಸಹ ಆಯಿತು. ವಿಶೇಷ ಅಲಂಕಾರವನ್ನು ಇವತ್ತು ಅವರ ಸ್ಮೃತಿ ಕುಟೀರದ ಬಳಿ ಎಲ್ಲ ಸಿಬ್ಬಂದಿ ವರ್ಗದವರು, ಸಂಸ್ಥೆಗಳು, ಅವರ ಹಿತೈಷಿಗಳು, ಅಭಿಮಾನಿಗಳು ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅವರ ಸ್ಮೃತಿ ಕುಟೀರದಲ್ಲಿ ಅವರಿಗೆ ನಮನವನ್ನು ಸಲ್ಲಿಸಿ, ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಅತ್ಯಂತ ಸಾಧಕರು ಎಂಬತಕ್ಕಂತಹ 10 ಜನರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದಾಗ್ಬೋದು. ಅದಾದ ನಂತರ ನಮ್ಮ ಒಂದು ದತ್ತಿ ದಿನಾಚರಣೆಯಲ್ಲಿ ಸಿಬ್ಬಂದಿ ವರ್ಗದವರು ಯಾರ್ಯಾರು ನಿವೃತ್ತಿ ಆಗಿರ್ತಾರೆ ಅಥವಾ ಅಕಾಲಿಕ ನಿಧನ ಹೊಂದಿರ್ತಾರೆ ಅವರಿಗೆ ಸನ್ಮಾನವನ್ನು ಮಾಡಿ, ಮಾಧ್ಯಮದ ಮಿತ್ರರಿಗೆ ನಡೆದಂತಹ ಕ್ರೀಡಾಕೂಟದ ಬಹುಮಾನ ವಿತರಣೆ ಮತ್ತು ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು, ನಮ್ಮ ದತ್ತಿಯ ಎಲ್ಲ ಸದಸ್ಯರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು. ಮೊದಲನೇದು ಪ್ರತಿ ವರ್ಷವೂ ವಿಶೇಷನೇ, ನಮಗೆ ಯಾವ ವರ್ಷವೂ ಕಮ್ಮಿ ಅಂತಲ್ಲ. ಯಾವುದೇ ಒಂದು ಕೆಲಸ ಆಗಲಿ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇನೆ.
ಅದು ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು, ರಕ್ತದಾನ ಆಗಿರ್ಬೋದು, ಮತ್ತು ಈ ವೇದಿಕೆ ಮೇಲೆ ನಡೀತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಸನ್ಮಾನಿತರಾಗ್ಬೋದು. ಕಳೆದ ವರ್ಷ ಏನು ಮಾಡಿದ್ವಿ ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಇರ್ತದೆ. ಇನ್ನು 1 ತಿಂಗಳಿನಿಂದ ಸಿವಿವಿ ಸಿಬ್ಬಂದಿಗೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಹಾಗೇನೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯಗಳನ್ನು ಮಾಡಿ ಗಮನ ಸೆಳೆದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ನೇಪಾಳ ಮೂಲದ ವ್ಯಕ್ತಿಯನ್ನು ಹಿಡಿದ ಗ್ರಾಮಸ್ಥರು ಆತನನ್ನು ಕಳ್ಳನೆಂದು ಭಾವಿಸಿ ಕಂಬಕ್ಕೆ ಕಟ್ಟಿಹಾಕಿರುವ ಘಟನೆ ನಡೆದಿದೆ. ಆದರೆ ಗ್ರಾಮಸ್ಥರ ಮೇಲೆ ಪೊಲೀಸರು ದೂರು ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದಲ್ಲಿ ನೇಪಾಳ ಮೂಲದ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದನಂತೆ. ಏನೋ ಕೈಸನ್ನೆ ಮಾಡುತ್ತಿದ್ದ ಎನ್ನಲಾಗಿದೆ. ಕೆಲ ಮನೆಗಳ ಗೇಟ್ಗಳನ್ನ ತೆರೆಯಲು ಯತ್ನಿಸಿದ್ದನಂತೆ. ಇದರಿಂದ ಅನುಮಾನಗೊಂಡ ಸ್ಥಳೀಯರು ಆತನನ್ನು ವಿಚಾರಿಸಿದಾಗ ಸರಿಯಾದ ಮಾಹಿತಿ ನೀಡಿಲ್ಲ. ಇದರಿಂದ ಶಂಕಿತ ವ್ಯಕ್ತಿಯನ್ನು ಕಳ್ಳನೆಂದು ಭಾವಿಸಿ ಗ್ರಾಮದ ಕಂಬಕ್ಕೆ ಕಟ್ಟಿ ಹಾಕಿರುವ ಆರೋಪ ಕೇಳಿ ಬಂದಿದೆ. ನನ್ನ ಹೆಸರು ಪದ್ಮ ಅಂತಂದ್ಬಿಟ್ಟು ಕೆಳಗಡೆ ತೋಟದಲ್ಲಿ ಬೀನ್ಸ್ ಬಿಡಿಸ್ತಾ ಇದ್ವಿ ನಾವು. ಯಾರು ಇವ್ರ ಭಾಗ್ಯಕ್ಕೆ ಇವರು ಮನೆ ಹತ್ರ ಬಂದುಬಿಟ್ಟು ಆಮೇಲೆ ನಮ್ಮ ಮನೆ ಹತ್ರ ಬಂದಿದ್ದಾನೆ. ಬಾಗಿಲು ಅವನಷ್ಟು ಅವನೇ ಬಂದು ನಾನು ಚಿಲ್ಕ ಹಾಕ್ಕೊಂಡು ಹೋಗಿದ್ನಿ, ಗೇಟ್ ಬಾಗಿಲು ಹಾಕ್ಬಿಟ್ಟು ಹೋಗಿದ್ನಿ. ಗೇಟ್ ಬಾಗಿಲು ತೆಕ್ಕೊಂಡು ಆರಾಮಾಗಿ ಮನೆ ಯಜಮಾನನ ಥರನೇ ಮನೆ ಬಾಗಿಲು ತಕ್ಕೊಂಡು ಒಳಗಡೆ ಹೋಗಿ ಬಾಗಿಲ ಹತ್ರ ಇದು ಬೀಗ ಹಾಕಿದ್ನಿ ನಾನು. ಮನೆ ಬಾಗಿಲನ್ನ ತಡ್ತಾ ಇದ್ದಾನೆ. ಅದಕ್ಕೆ ಮುಂಚೆ ಏನು ಮಾಡಿದ್ದಾನೆ, ಮನೆ ಹಿಂದ್ಗಡೆ ಎಲ್ಲ ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊಂಬಂದವನು ಎಲ್ಲನೂ. ಮತ್ತು ಕಾಂಪೌಂಡ್ ಹಾಕಿದ್ದೀವಿ. ಕಾಂಪೌಂಡ್ ಒಳಗಡೆ ಒಂದು ರೌಂಡ್ ಹಾಕ್ಬಿಟ್ಟು ಬಂದಿದ್ದಾನೆ. ಎಲ್ಲ ಸುತ್ತಲೂ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಬಂದು ಗೇಟ್ ಹತ್ರ ಬಂದುಬಿಟ್ಟಿದ್ದೆ, ಬಾಗಿಲು ತಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಇವರೆಲ್ಲ ಈ ಮನೆ ಹತ್ರ ಬಂದು ಆ ಮನೆ ಹತ್ರ ಬಂದಿದ್ದಾನಲ್ವಾ, ಆವಾಗೆಲ್ಲ ಕೂಗುಗಳು ಹಾಕ್ಕೊಂಡು ಎಲ್ಲರೂ ಬಂದು ಅವನ್ನ ಹಿಡ್ಕೊಂಡು ಕಟ್ಟಾಕ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಅಲ್ಲ ಸರ್, ಈ ಥರ ಮನೆಗಳ ಹತ್ರ ನಾವು ಎಲ್ಲ ಒಂಟಿಯಾಗಿರ್ತೀವಿ, ಮನೇಲಿ ಗಂಡಸರಿರಲ್ಲ, ಏನಿಲ್ಲ ಮನೆಗಳಲ್ಲಿ. ನಾವು ಏನೋ ಕೂಲಿ ನಾಲಿ ಮಾಡಿಕೊಂಡು ತಿನ್ನೋರು ನಾವು. ಈ ಥರ ಕೂಲಿಗೆ ಅದು ಇನ್ನೇನು ಬೇರೆ ಕಡೆ ಏನು ಹೋಗಿಲ್ಲ, ಏನಿಲ್ಲ. ರೋಡಿಂದ ಕೆಳಕ್ಕೆ ಅಷ್ಟೇ ಹೋಗಿರೋದು, ಇನ್ನೇನು ಬೇರೆ ಕಡೆನೂ ಹೋಗಿಲ್ಲ. ಅದು ಜಸ್ಟ್ ಅವಾಗ ತಾನೇ ಬೀಗ ಹಾಕ್ಕೊಂಡು ಕೆಳಕ್ಕೆ ಹೋಗಿದ್ರೆ ಅಷ್ಟು ಬೇಗ ಬಂದು ಈ ಥರ ಮಾಡಿದ್ದಾರೆ ಮನೆಗೆ. ಅವ್ರು ಕೇಳಿದ್ರೆ ಅವ್ರ ಹಿಂದಿ ನಮ್ಮ ಭಾಷೆ ಬರಲ್ಲ ಅವ್ರಿಗೆ. ಯಾಕಂದರೆ ನೇಪಾಳದಿಂದ ಬಂದಿದ್ದಾರಂತೆ ಅವರು. ನಿನ್ನೆ ಯಾರೋ ನಮ್ಮ ತೋಟಗಳಲ್ಲೇ ನೋಡಿದ್ದಾರೆ, 2-3 ಗಾಡಿಗಳಲ್ಲಿ ಬಂದಿದ್ದು ನೋಡಿದ್ದಾರೆ. ಅವರು ಮತ್ತೆ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಅವರು. ಇವಾಗ ಜಸ್ಟ್ ಇವನೊಬ್ಬನ ಮಾತ್ರ ಬಂದಿದ್ದಾನೆ. ಇವಾಗ ಇತ್ತೀಚೆಗೆ 1 ತಿಂಗಳ ಹಿಂದ್ಗಡೆ ನಮ್ಮನೆ ಪಕ್ಕದಲ್ಲಿ ಆ ಕಡೆಗೆ ನೋಡಿ, ಆ ಮನೆಯವರು ಆ ಮನೆ ಹತ್ರ ಬಂದು ಅಲ್ಲಿ ಕಳ್ತನ ಆಗಿದ್ದಾರೆ. ಮತ್ತು ದೇವಸ್ಥಾನದಲ್ಲೆಲ್ಲರೂ ಉಂಡಿ ಹೊಡೆದ್ಬಿಟ್ಟು ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ದಾರೆ ಅಲ್ಲೆಲ್ಲನೂ. ಈ ಥರ ಎಲ್ಲ ಮಾಡಿದ್ರೆ ನಾವು ಮನೆಗಳಲ್ಲಿ ತೋಟಗಳಲ್ಲಿ ಒಂಟಿ ಸರ್ ಭಯ ಅಂತಾರೆ. ಇನ್ನು ಮನೇಲಿ ಯಾರೂ ಇರಲ್ಲ, ಬರೀ ನಾವು ಹೆಂಗಸರು ಮಾತ್ರ ಇರ್ತೀವಿ ಅಷ್ಟೇ ಮನೆಯಲ್ಲಿ. ಮಕ್ಕಳು ಕೂಡ ಇರಲ್ಲ, ಎಲ್ಲ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆಲ್ಲ ಹೋಗ್ತಾರೆ. ಎಷ್ಟು ಭಯ ಆಗುತ್ತೆ ನಮ್ಗೆ ಈ ಥರ ಮನೆಗಳ ಹತ್ರ ಬಂದುಬಿಟ್ರೆ. ಒಂಟಿಯಾಗಿರ್ತೀವಿ ಹೆಂಗಸರು. ನಮ್ಗೆ ಏನಾಗುತ್ತೆ, ಭಯ ಆಗುತ್ತೆ ಸರ್ ಮನೆಗಳಲ್ಲಿ ಇರಬೇಕು ಅಂತಂದ್ರೇ. ನಮ್ಮ ಈ ಥರ ಇದ್ರೆ ಇನ್ನೇನು ರೋಡ್ಗಳಲ್ಲಿ ಒಂದು ಲೈಟ್ ಇಲ್ಲ, ಏನೂ ಇಲ್ಲ. ಈಗ ಹಗಲಲ್ಲಿ ಬರ್ತಾರೆ, ರಾತ್ರಿ ಹೊತ್ತು ಬಂದರೆ ಈ ಮನೆ ರಾತ್ರಿ ಹೊತ್ತು ತಾನೇ ಯಾರು ಇರ್ತಾರೆ ಈ ಕಡೆ ರೋಡ್ಗಳು. ಪೊಲೀಸಲ್ಲಿ ಮನೆಯೇ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಮನೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಮನೆ ಎಲ್ಲನೂ. ಏನು ವ್ಯವಸ್ಥೆ ಮಾಡ್ತಾರೆ, ರೋಡ್ಗಳಲ್ಲಿ ಒಂದು ಲೈಟ್ ಇಲ್ಲ ನಮ್ಮ ತೋಟಗಳಲ್ಲಿ ಇರೋರಿಗೆ. ನೈಟ್ ಆಯಿತು 6 ಗಂಟೆ ಆಯಿತು ಅಂತಂದರೆ ಬರೀ ಕತ್ಲಿರ್ತದೆ. ಪದೇ ಕಳ್ತನಗಳಾಗ್ತಾನೆ ಇರ್ತವೆ. ಈಗ ಈ ಥರ ಒಂಟಿ, ಅದು ಹಗಲಲ್ಲೇ ಬೇರೆ, ಅದು ರಾತ್ರಿ ಹೊತ್ತಲ್ಲ, ಏನಿಲ್ಲ. ಹಗಲಲ್ಲೇ ಈ ಥರ ಆದರೆ ಇನ್ನು ರಾತ್ರಿ ಹೊತ್ತಿನ ಎಷ್ಟು ಮಾತ್ರ ನಮಗೆ. ಅಲ್ಲದೆ ಗ್ರಾಮದಲ್ಲಿ ಇತ್ತೀಚೆಗೆ ದೇವಸ್ಥಾನದ ಹುಂಡಿಯ ಹಣ ಕಳ್ಳತನವಾಗಿತ್ತು. ಅಲ್ಲದೆ ಅಪರಿಚಿತ ವ್ಯಕ್ತಿಗಳು ಗ್ರಾಮದಲ್ಲಿ ಓಡಾಡುತ್ತಿದ್ದಾರೆ ಎಂಬ ಅನುಮಾನ ಗ್ರಾಮಸ್ಥರಿಗೆ ಮೊದಲಿನಿಂದಲೇ ಇತ್ತು. ಇದರಿಂದ ಕೈಗೆ ಸಿಕ್ಕ ವ್ಯಕ್ತಿಯೇ ಕಳ್ಳನಿರಬೇಕು ಎಂದು ಭಾವಿಸಿ ಗ್ರಾಮಸ್ಥರು ಆತನನ್ನು ಹಿಡಿದು ಕಟ್ಟಿ ಹಾಕಿದ್ದಾರೆ. ಇನ್ನು ನೇಪಾಳ ಮೂಲದ ವ್ಯಕ್ತಿ ಗೋಪಾಲ್ ಆಗಿದ್ದು, ಆತನಿಗೆ ಸ್ಥಳೀಯ ಕನ್ನಡ ಹಾಗೂ ತೆಲುಗು ಭಾಷೆ ಬರುತ್ತಿರಲಿಲ್ಲ. ಇದರಿಂದ ಮತ್ತಷ್ಟು ಅನುಮಾನಗೊಂಡ ಸ್ಥಳೀಯರು ಆರೋಪಿತ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾರೆ. ಗಿಡ್ನಳ್ಳಿ, ನಾವು ತೋಟದಲ್ಲೇ ಇದ್ದೀವಿ. ನಾವು ಒಳಗಡೆಯಿಂದ ಈಚೆ ಬಂದ್ವಿ. ನಾವು ನಮ್ಮ ಯಜಮಾನ್ರಿಬ್ಬರು ಇರ್ತೀರಿ ಇಲ್ಲಿ. ನಮ್ಮ ಮಕ್ಕಳು ಊರಲ್ಲೇ ಇರ್ತಾರೆ. ನಮಗೆ ಇಲ್ಲಿ ಹಸು ಕುರಿ ಎಲ್ಲ ಇಟ್ಕೊಂಡಿದ್ದೀವಿ ಸರ್. ನಾವು ಇಲ್ಲೇ ಬಂದು ಅವರು ರೋಡ್ ಕಡೆಯಿಂದ ಯಾವ ಕಡೆಯಿಂದ ಬಂದರೆ ಗೊತ್ತಿಲ್ಲ, ನಾಯಿ ಬಗಳಿದ ತಕ್ಷಣ ನಾವು ಹೊರಗಡೆ ಬಂದೀಚೆ ನೋಡಿದ್ರೆ ಅವ್ನು ಆ ಕಡೆಯಿಂದ ಬರ್ತಾಯಿದ್ರು. ಬಂದು ಮುಂದ್ಗಡೆ ಬರಲಿಲ್ಲ, ಮನೆ ಹಿಂದ್ಗಡೆಯಿಂದ ಬಂದು ಶೆಡ್ ಹಿಂದ್ಗಡೆಯಿಂದ ಬಂದು ಟಿಲ್ಲರ್ ಹತ್ರ ನೋಡ್ಕೊಂಡು ಶೆಡ್ ಒಳಗಡೆ ಹೋದರು. ಶೆಡ್ ಒಳಗಡೆ ಹೋದವರು ಮತ್ತೆ ಬಂದು ಈಚೆಗೆ ಹೋಗಿ ನಾನು ಯಾರಪ್ಪ ನೀವೇನು ಅಂತ ಕೇಳಿದೆ. ನಮ್ಮ ಪರಿಚಯ ಇರೋರೇನೋ ಅಂದ್ಬಿಟ್ಟು
ಆ ಹಿಂದಿ ಭಾಷೆ ಮಾತಾಡಿದ್ರು. ಮತ್ತು ನಮ್ಮ ಹುಡುಗ ಇದ್ದರು, ನಮ್ಗೆ ಹಿಂದಿ ಬರಲ್ಲಪ್ಪ ಬಾಪ ಶಶಿ ಅಂತ ಕರೆದೆ ಹುಡುಗನಿಗೆ. ಬಂದು ಮಾತಾಡಿಸ್ತಾ ಆ ಹುಡುಗನಿಗೂ ಆತ ಏನು ಇದು ಮಾಡಲಿಲ್ಲ. ನಮ್ಮದು ಮನೆ ಬೀಗ ಕೊಡು ಅಂತ 3 ಸಾರಿ ಬೀಗ ತೆಗೆಸಿ ಬೀಗ ಹಾಕಿ ನನ್ನ ಕೈಯಿಂದ ಬೀಗ ಕಿತ್ಕೊಳ್ಳೋಕ್ಕೆ ಇದು ಮಾಡ್ದೆ. ಆಮೇಲೆ ನಮಗೆ ಮುಖ ನೋಡ್ದೆ, ಅವ್ನು ಮಾತಾಡ್ತಾ ಇರೋದು ನೋಡ್ಬಿಟ್ಟು ನಾವಿಬ್ಬರು ವಯಸ್ಸಾದವರಲ್ಲ ಸರ್, ಭಯ ಆಗ್ಬಿಡ್ತು ಸರ್, ತುಂಬ ಭಯ ಆಯಿತು. ತಕ್ಷಣಕ್ಕೆ ಫೋನ್ ಮಾಡಬೇಕು ಅನ್ನೋದನ್ನು ಯಾರಿಗೆ ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಸುಮಾರು ಹೊತ್ತು ಆದಮೇಲೆ ನಮ್ಮ ಹುಡುಗರಿಗೆ ಫೋನ್ ಮಾಡಿದೆ. ಆವಾಗ ಅವರಿಬ್ಬರೂ ಬಂದರು. ಅವ್ರು ಬಂದಮೇಲೆ ಸ್ವಲ್ಪ ಧೈರ್ಯ ಬಂತು ಸರ್, ಅದುವರೆಗೂ ಧೈರ್ಯ ಬರಲಿಲ್ಲ. ಮುಖನೇ ನೋಡಿಕೊಂಡು ನಂದು ಮನೆ ಬೀಗ ಕೊಡು ಅಂತ ಅವ್ರ ಭಾಷೆಯಲ್ಲಿ ಕೇಳಿಕೊಂಡು ಕೈಯಿಂದ ಬೀಗನ ಕಿತ್ಕೊಳಕ್ಕೆ ಬಂದು ಈ ಥರ ಎಲ್ಲ ಮಾಡಿ ಮುಖನೇ ನೋಡ್ಕೊಂಡಿದ್ದೆ ಸರ್. ಆಗ ನನಗೆ ತುಂಬ ಹೆದರಿಕೆ ಆಗ್ತಿತ್ತು. ಆಮೇಲೆ ನಮ್ಮ ಹುಡುಗ ಬಂದು ನಡೆಯೋ ಇಲ್ಲಿಲ್ಲ ಅಂತ ಏನು ಮಾಡಿದ್ರು ಹೋಗಿಲ್ಲ. ತಿರುಗಿ ಮತ್ತೆ ನಮ್ಮ ಹುಡುಗರು ಬಂದಮೇಲೆ ಇಲ್ಲೇನು ಅಂತ ಇದು ಮಾಡಿದ್ಮೇಲೆ ಆ ಕಡೆ ನಂದು ಏನೋ ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡಿದ್ದ ಹುಡುಗರೆಲ್ಲ ಬಂದು ಆ ಕಡೆ ಕಳಿಸಾದ್ಮೇಲೆ ಮತ್ತೆ ಆ ಮನೆ ಹತ್ರ ಹೋಗಿ, ಯಾಕಂದ್ರೆ ಆ ಕಡೆ ಹೋಗ್ತಾನೆ ಅಂದ್ಕೊಂಡು ಎಲ್ಲರೂ ಇದ್ದರು. ತಿರ್ಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮನೆ ಸುತ್ತಾಕೊಂಬಂದು ಗೇಟ್ ತೆಗೆದು ಒಳಗಡೆ ಹೋಗಿ ಅವ್ರ ಮನೇನು ರೌಂಡ್ ಮಾಡ್ಕೊಂಬಂದು ಗೇಟ್ ಇಟ್ಕೊಂಡು ಈ ಥರ ಇದು ಮಾಡಿ ಬಾಗಿಲು ತೆಗಿಯೋಕ್ಕೆ ಇದು ಮಾಡಿದ್ರು. ಆ ಹುಡುಗಿ ಇರಲಿಲ್ಲ, ಆ ಹುಡುಗಿ ಕೆಲಸಕ್ಕೆ ಹೋಗಿದ್ವಿ ಸರ್. ಇಷ್ಟು ಕಳ್ಳನೆಂದು ಭಾವಿಸಿ ನೇಪಾಳ ಮೂಲದ ವ್ಯಕ್ತಿಯನ್ನು ಕಂಬಕ್ಕೆ ಕಟ್ಟಿ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಕಾನೂನು ಉಲ್ಲಂಘಿಸಿದ ಆರೋಪದಡಿ ಗ್ರಾಮಸ್ಥರ ವಿರುದ್ಧವೇ ದೂರು ದಾಖಲಿಸಿದ್ದಾರೆ. ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಬದಲು ಯಾವುದೇ ಅನುಮಾನಾಸ್ಪದ ವ್ಯಕ್ತಿ ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಜೋಳದ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ದೋಷದಿಂದ ಗಂಟೆಗಟ್ಟಲೆ ರೈತರು ಸೈಬರ್ ಸೆಂಟರ್ಗಳ ಮುಂದೆ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಅವಧಿ ವಿಸ್ತರಣೆಗೆ ರೈತರು ಒತ್ತಾಯ ಮಾಡಿದ್ದಾರೆ.
ಗುಡಿಬಂಡೆ ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿರುವ ಬೆನ್ನಲ್ಲೇ ಜೋಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲೂ ತಾಂತ್ರಿಕ ದೋಷ ಎದುರಾಗಿರುವುದು ರೈತರನ್ನು ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ. ಸಾಲ ಇಲ್ಲದೆ ಇದ್ರೆ ರಿಜೆಕ್ಟ್ ಮಾಡಿ ಅದಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದೀವಿ. ಅಲ್ಲಿ ಇಲಾಖೆ ಇವಾಗ ಇದು ಇದೆ ಕೃಷಿ ಇಲಾಖೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸರ್ವರ್ ಇಲ್ಲ, ಕೆಲಸ ನಡೀತಾ ಇಲ್ಲ. ఏం నీ పేరు ఏమిటికి వచ్చిండేది ఇన్సూరెన్స్ కట్టి ఎంతసేపులో వచ్చా నేను వచ్చి 9 గంటల్లో వచ్చింది ఎల్లో వచ్చేది 9 గంటల్లో వచ్చి అటు కూకొని ఇప్పుడు ఆరాం బస్సులో ఇప్పుడు పట్టుకోవచ్చు. ఇప్పుడు టోకన్ సిస్టమ్ చేసినారు కదా, టోకన్ ఇచ్చినారు నీకేను. ఎవరు ఏం పేరు? రత్నమ్మ. అదా కడి చేపిస్తారా మీది దీనికి? ఇది లేదండి సార్, సర్వేయర్ వస్తాను లేదు. పొద్దున్న కిలోనరా తిప్పులాడుతూ పద్ధతి ఇంకా ఉన్నాం డైలీ 3 నెలలకు వచ్చిపోతా వచ్చిపోతా ನಾವು ನಿನ್ನೆಯಿಂದ ಬರ್ತಾನೆ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಕೃಷ್ಣಪ್ಪ ಅಂತ. ನಮ್ಮದು ಚಿತ್ರಘಟ್ಟ ತಾಲೂಕು ಬಸ್ಸೆಟ್ಟಹಳ್ಳಿ ಅಂತ. ನಿನ್ನೆಯಿಂದ ಫುಲ್ ಪ್ರಾಬ್ಲಮ್ಮು, ಕಟ್ಟಕ್ಕಾಗ್ತಾ ಇಲ್ಲ ಪಾಪ. ಇವತ್ತು ಲಾಸ್ಟ್ ಡೇಟು. ಜನ ಸುಮಾರು ನಿನ್ನೆಯಿಂದ ಬರ್ತಾ ಇದ್ದೀನಿ, ಸುಮಾರು 100 ಜನ ಇದ್ದಾರೆ. ಅವರು ಅಪ್ಸೇಲ್ಸು ಏನೂ ಮಾಡೋಕ್ಕಾಗ್ತಾ ಇಲ್ಲ ಪಾಪ. ಅವ್ರ ಮೇಲೆ ನಾವು ಬಿಡೋಂಗ ಇಲ್ಲ, ಅವ್ರ ಮೇಲೆ ನಾವು ಬಿಡಂಗಿಲ್ಲ. ಜನಗಳು ಪಾಪ ಏನ್ ಮಾಡ್ತಾರೆ, ಬೆಳಗ್ಗೆಯಿಂದ 2 ಮಾಡಿದ್ದಾರೆ. ಅವರು ಸಿಕ್ಕಾಪಟ್ಟಿ ಬಾಧೆ ಬೀಳ್ತಾ ಇದ್ದಾರೆ. ಇನ್ನು ಪ್ರಾಬ್ಲಮ್ ನಮ್ಮ ಸರ್ಕಾರದವರು ಇನ್ನ ಮನಸ್ಸು ಕೊಟ್ಟು ಒಂದು 10-15 ದಿವಸ ಜೋಳಕ್ಕೆ ಟೈಮ್ ಕೊಟ್ರೆ ಜನಗಳಿಗೆ ಒಳ್ಳೇದಾಗ್ತದೆ. ಕನಿಷ್ಠ ಪಕ್ಷ ವಿಮೆಯಾದರೂ ಬರುತ್ತೆ ಎಂದು ರೈತರು ಜೋಳ ಬೆಳೆ ವಿಮೆ ನೋಂದಣಿಗಾಗಿ ರೈತರು ಕೃಷಿ ಇಲಾಖೆಯ ಕಚೇರಿಗೆ ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ನಿಂತಿದ್ದಾರೆ. ಆದರೆ ಪೋರ್ಟಲ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗುತ್ತಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಕೇವಲ 3 ರೈತರ ನೋಂದಣಿ ಮಾತ್ರ ಪೂರ್ಣಗೊಂಡಿದೆ ಎಂದು ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ರೈತರು ದಿನಾಂಕವನ್ನು ವಿಸ್ತರಣೆ ಮಾಡಬೇಕೆಂದು ಒತ್ತಾಯಿಸಿದರು. ನನ್ನ ಹೆಸರು LP ವೆಂಕಟರಮಣಪ್ಪ ಅಂತ. ನಮ್ಮದು ಬಂದು ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿ ಲಕ್ಕೆನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀವಿ. ಸರ್ವರ್ ಇಲ್ಲ, ಬೆಳಿಗ್ಗೆಯಿಂದ ಈವರೆಗೂ ಸರ್ವರ್ ಇಲ್ಲ. ಸುಮಾರು ಜನ ರೈತರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಇವಾಗ ಇರೋರು ರಾತ್ರಿ 10 ಗಂಟೆ ಆಗಲಿ 9 ಗಂಟೆ ಆಗಲಿ ನಾವು ಇಲ್ಲೇ ಇರ್ತೀವಿ ಅಂತ ಒಂದು ಹಠ ಇಟ್ಕೊಂಡು ಇದ್ದಾರೆ. ಆದರೆ ಬೆಳಿಗ್ಗೆಯಿಂದ ಸರ್ವರ್ ಇಲ್ಲ, ಇಲ್ಲಿ ಸರ್ವರ್ ಇಲ್ಲ ಅಂತಾರೆ. ಕೂಲಿ ಪಾಪ ಇವ್ರು ಕೂಲಿಗೆ ಹೋದರೆ ಏನೋ 500 ರೂಪಾಯಿ 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡ್ತಾರೆ. ಗಂಡ ಹೆಂಡತಿ ಹೋದರೆ ಒಂದು ಇಬ್ಬರು ಹೋದರೆ 800 ರೂಪಾಯಿ ಕೂಲಿ ಬರುತ್ತೆ. ಮನೆಯಲ್ಲೇ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಎಲ್ರಿಗೂ ಏನೋ ಒಂದು ಉಪಯೋಗ ಆಗುತ್ತೆ. ಆದರೆ ಈಗ ಸುಮಾರು ಜನ ಬಂದು ವಾಪಸ್ಸು ಸುಮಾರು 150ರಿಂದ 100 ಜನ ವಾಪಸ್ ಹೋಗವ್ರೆ. ಇನ್ನೂ ಒಂದು 30-40 ಜನ ಇದ್ದಾರೆ ಇಲ್ಲಿ. ಸರ್ವರ್ ಇಲ್ಲ ಅಂತಂದರೆ ಇವತ್ತು ನಾಳೆ ಲಾಸ್ಟ್ ಡೇಟ್. ಈಗ ವಿಮಾಕ್ಕೆ ಇದು ಕಟ್ಟಬೇಕಾದ್ರೆ ನಾವೇನು ಮಾಡೋದಿಲ್ಲ, ಇಡೀ ತಾಲೂಕಿನಲ್ಲೇ ಸರ್ವರ್ ಇಲ್ಲ ಅಂತ. ಆದರೆ ಇಷ್ಟು ಜನ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಇದರಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾನು CSC ಕೋಆರ್ಡಿನೇಟರ್ ಮಾತಾಡ್ತಾ ಇದ್ದೇನೆ. ಈಗ ಇದು ಕಳೆದ ನಮಗೆ 4 ದಿನದಿಂದ ಸ್ವಲ್ಪ ಸರ್ವರ್ ಇಶ್ಯೂ ಬರ್ತಾಯಿದೆ. ಏಕೆಂದರೆ ಜೋಳಕ್ಕೆ ಲಾಸ್ಟ್ ಡೇಟ್ ಇದೆ. ಹಾಗಾಗಿ ಜನಗಳು ಒಟ್ಟಿಗೆ ಇರೋದ್ರಿಂದ ಎಲ್ಲ ಕಡೆ ಕೂಡ ಸರ್ವರ್ ಸ್ಲೋ ಆಗಿ ವರ್ಕ್ ಆಗ್ತಾಯಿದೆ. ನಿನ್ನೆಯಿಂದ ಇಷ್ಟು ದಿನ 11:30 ಹೋಗಿ 2:30 ಮತ್ತೆ ಸರ್ವರ್ ಬರ್ತಿತ್ತು. ಮತ್ತು ನಿನ್ನೆಯಿಂದ 11:30 ಮತ್ತು 2:30ವರೆಗೂ ಸರ್ವರೇ ಬರುತ್ತಿಲ್ಲ. ಮತ್ತು ಲಾಸ್ಟ್ ಸಂಜೆ 4 ಗಂಟೆಗೆ 1 ಅವರ್ ಬರುತ್ತೆ. ಮತ್ತು 4 ಗಂಟೆಯಿಂದ 5 ಗಂಟೆಗೆ ಮತ್ತೆ ಇಶ್ಯೂ ಆಗುತ್ತೆ. ನಾನು ಬೆಳಗ್ಗೆಯಿಂದ 3 ರಿಜಿಸ್ಟ್ರೇಷನ್ ಆಗಿದೆ. 3 ಆಗಿದೆ. ಕೊನೆಯ ದಿನಾಂಕ ಈಗ ಜೋಳಕ್ಕೆ ನಾಳೆ ಲಾಸ್ಟ್ ಡೇಟ್ ಇದೆ. ರಾಗಿಗೆ 14ನೇ ತಾರೀಕಿದೆ. ನಾವು ಜೋಳಕ್ಕೆ ಲಾಸ್ಟ್ ಡೇಟ್ ಇರೋದ್ರಿಂದ ನಾವು ಜೋಳ ಇರೋರ್ಗೆ ಮಾತ್ರ ಇಲ್ಲಿ ನಿಲ್ಲಿಸ್ಕೊಂಡು ನಾವು ಮಾಡಿಕೊಡ್ತಾ ಇದ್ದೇವೆ. ಇನ್ನು ಉಳಿದವ್ರು ಇದ್ದಾರೆ. ನಾನು ಸರ್ವರ್ ಕರೆಕ್ಟಾಗಿ ಬಂದರೆ 2 ಅವರಲ್ಲಿ 50 ಅಪ್ಲಿಕೇಶನ್ ಬೇಕಾದರೆ ಮಾಡ್ಬೋದು, 2 ಅವರಲ್ಲಿ ಮಾಡ್ಬೋದು. ಬಟ್ ಸರ್ವರ್ ಇಲ್ಲದೆ ಇರೋದ್ರಿಂದ ಜನ ಕಾಯ್ತಾ ಇದ್ದಾರೆ ಅಷ್ಟೇ. ಇವಾಗ ಇವತ್ತು ನಾಳೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ 6 ಗಂಟೆ 7 ಗಂಟೆ ಆದ್ರೂ ಆ ಟೋಕನ್ ಕೊಟ್ಟಿರೋರು ಎಲ್ಲರೂ ಎಂಟ್ರಿ ಮಾಡಿ ಹೋಗ್ತೀರಾ ಇಲ್ಲ ನಿಮ್ಮ ಟೈಮ್ ಪ್ರಕಾರ ಹೊರಟೋಗ್ತೀರಾ? ಇಲ್ಲ ಮಾಡಿಕೊಡ್ತಾ ಇದ್ದೇವೆ. ನಿನ್ನೆ ಕೂಡ 6:30 7 ಗಂಟೆವರೆಗೂ ಮಾಡಿಕೊಟ್ಟಿದ್ದೇವೆ.
ಸರ್ವರ್ ಬಂದಾಗ ಮಾಡಿಕೊಟ್ಟಿದ್ದೇವೆ. ಲೇಟಾಗಿ ಕಾದಿದ್ದವ್ರಿಗೆ ಅನುಕೂಲ ಆಗುತ್ತೆ ಅಂತ ಲೇಟಾಗಿ ಕಾದಿದ್ದವ್ರು ಆಗುತ್ತೆ. ಸರ್ವರ್ ಇದ್ರೆ ಮಾಡಿಕೊಟ್ಟೇ ಹೋಗ್ತೇವೆ. ಎನ್ ವಿ ವೆಂಕಟೇಶ್, MMT ನ್ಯೂಸ್, ಗುಡಿಬಂಡೆ. ಗೌರಿಬಿದನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರೂಪದ ಕಳ್ಳತನ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು, ನಿಂತಿದ್ದ ಟಿಪ್ಪರ್ ಲಾರಿಯ ಡಿಸ್ಕ್ ಸಮೇತ 6 ಟೈರ್ಗಳನ್ನು ಕಳ್ಳರು ಕಳವು ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ನಗರದ ಹಿಂದೂಪುರ ಬೈಪಾಸ್ ರಸ್ತೆಯ ಗಂಗಸಂದ್ರ ಕ್ರಾಸ್ ಸಮೀಪದ ಖಾಲಿ ಜಾಗದಲ್ಲಿ ಎಂಸ್ಕ್ಯಾಂಡ್ ಹಾಗೂ ಜಲ್ಲಿ ವ್ಯಾಪಾರ ನಡೆಸುತ್ತಿರುವ ನವೀನ್ ಅವರಿಗೆ ಸೇರಿದ ಟಿಪ್ಪರ್ ಲಾರಿಯನ್ನ ಎಂದಿನಂತೆ ಅಲ್ಲೇ ನಿಲ್ಲಿಸಲಾಗಿತ್ತು. ರಾತ್ರಿ ವೇಳೆ ದುಷ್ಕರ್ಮಿಗಳು ವಾಹನವನ್ನ ಗುರಿಯಾಗಿಸಿಕೊಂಡು ಅತ್ಯಂತ ಯೋಜಿತವಾಗಿ ಡಿಸ್ಕ್ ಸಮೇತ 6 ಟೈರ್ಗಳನ್ನು ಬಿಚ್ಚಿಕೊಂಡು ಪರಾರಿಯಾಗಿದ್ದಾರೆ. ಬುಧವಾರ ಬೆಳಿಗ್ಗೆ ಸ್ಥಳಕ್ಕೆ ಬಂದ ಮಾಲೀಕ ನವೀನ್ ಅವರು ಲಾರಿಯ ಟೈರ್ಗಳು ಕಾಣೆಯಾಗಿರುವುದನ್ನು ಗಮನಿಸಿ ಬೆಚ್ಚಿಬಿದ್ದಿದ್ದಾರೆ. ಈ ಕಳ್ಳತನದಿಂದ ಸುಮಾರು 3 ಲಕ್ಷ ಮೌಲ್ಯದ ನಷ್ಟ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಹೌಸಿಂಗ್ ಬಿಟ್ಬಿಟ್ಟು ಮಾಮೂಲಿ ಡಮ್ಮಿಗೂ ಬಿಚ್ಚಿಬಿಟ್ಟಿದ್ದಾರೆ. ಅದರಲ್ಲಿ ಆ ಕಡೆ ಫುಲ್ ಓಪನ್ ಇತ್ತು, ಈ ಕಡೆ ಇನ್ನೊಂದು ಗಾಡಿ ನಿಂತಿತ್ತು. ಸೊ ಮಧ್ಯದಲ್ಲಿ ಬ್ಲೈಂಡ್ ಸ್ಪಾಟ್ ಆಗಿರೋದ್ರಿಂದ 2 ಬಿಚ್ಚಿಬಿಟ್ಟಿದ್ದಾರೆ. ಘಟನೆ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇರುವ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸುವ ಕಾರ್ಯವೂ ನಡೆಯುತ್ತಿದೆ. ಕಳ್ಳರು ರಾತ್ರಿ ವೇಳೆ ವಾಹನದ ಟೈರ್ಗಳನ್ನು ಯಾವುದೇ ಅನುಮಾನ ಮೂಡಿಸದೆ ಕಳವು ಮಾಡಿರುವ ಸಾಧ್ಯತೆ ವ್ಯಕ್ತವಾಗುತ್ತಿದೆ. ಹೇಳಿ, ಏನು ನಿಮ್ಮ ಹೆಸರು? ನನ್ನ ಹೆಸರು ನವೀನ್ ಕುಮಾರ್ ಅಂತ ಏನಾಗಿದೆ? ಇಲ್ಲಿ ಲ್ಯಾಂಡಲ್ಲಿ ಜಾಗ ತೊಗೊಂಡು ನಾವು ಎಮ್ಸ್ಯಾಂಡ್ ಬಿಸ್ನೆಸ್ ಮಾಡ್ತಾಯಿದ್ವಿ. ಎಮ್ಸ್ಯಾಂಡು 20 mm ಎಲ್ಲ ಸೇಲ್ ಮಾಡೋದು ಬಿಸ್ನೆಸ್ ಮಾಡ್ತಾಯಿದ್ವಿ. ನನ್ನ ಇದರಲ್ಲಿ 2 ಟಿಪ್ಪರ್ ಲಾರಿ ನನ್ನದೇ ಸ್ವಂತ ಗಾಡಿಗಳಿದ್ದಾವೆ. ಅದು ರೆಗ್ಯುಲರ್ ಆಗಿ ಯಾವಾಗಲೂ ಈ ಕಡೆ ಎಮ್ಸ್ಯಾಂಡ್ ಅದು ಇದು ಹಾಕ್ಬೇಕಾದ್ರೆ ನೈಟಲ್ಲಿ ಇಲ್ಲೇ ಸ್ಟೇ ಮಾಡ್ತಾಯಿದ್ದು, ಪಾರ್ಕಿಂಗ್ ಮಾಡ್ತಾಯಿದ್ವಿ. ನಾನು ನಮ್ಮ ಮನೆಗೆ ಹೋಗ್ಬಿಡ್ತಾಯಿದ್ದೆ, ಬಟ್ ಹುಡುಗರು ಇರ್ತಾಯಿದ್ರು. ಸೊ 28ನೇ ತಾರೀಕು ನೈಟ್ ಏನಾಗಿದೆ, ಹುಡುಗರು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವ್ರವ್ರ ಮನೆಗಳಿಗೆ ಹೋಗಿದ್ದಾರೆ. ಅದನ್ನು ನೋಡಿಕೊಂಡು ಯಾರು ಇಲ್ದಿರೋ ಟೈಮಲ್ಲಿ ನೋಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡಿ ಇದು ಮಾಡಿ ಈ ಕಡೆ 2 ಗಾಡಿ ಪಕ್ಕದಲ್ಲಿ ಇರೋದನ್ನು ನೋಡಿಬಿಟ್ಟು ಒಂದು ಕಡೆದು ಟೈರ್ ಬಿಚ್ಚಿಬಿಟ್ಟಿದ್ದಾರೆ, ಮತ್ತು ಆ ಕಡೆದು ಬಿಚ್ಚಕ್ಕೆ ಹೋಗಿದ್ದಾರೆ. ಹಿಂಗಾಗಿ ಅದು ಮಾತ್ರ ಒಂದು ಮಾತ್ರ ಬಿಚ್ಚಿದ್ದಾರೆ, ಇನ್ನೊಂದು ಹಂಗೆ ಬಿಟ್ಬಿಟ್ಟಿದ್ದಾರೆ. ಈ ಕಡೆದು ಮಾತ್ರ 2 ಬಿಚ್ಕೊಂಡ್ಬಿಟ್ಟಿದ್ದಾರೆ. ಟೋಟಲ್ 6 ಟೈರ್ ಬಿಚ್ಚಿಬಿಟ್ಟಿದ್ದಾರೆ. ಎಷ್ಟು ನಿಮಗೆ ಅದರ ಬಂಡವಾಳ ಎಷ್ಟಿರ್ಬೋದು ಲಾಸ್? ಅರೌಂಡ್ ಎಲ್ಲ ಒಂದು 3 ಲಕ್ಷವರೆಗೂ ಆಗುತ್ತೆ. ಡಿಸ್ಕ್ ಸಮೇತ ಬಿಚ್ಚಿದ್ದಾರೆ. ಸೊ ಅದೆಲ್ಲ ಸೇರಿದ್ರೆ ಒಂದು 2.5 3 ಲಕ್ಷ ಅಪ್ರಾಕ್ಸ್ ಆಗುತ್ತೆ. ಅನುಮಾನ ಅಂತ ಏನಿಲ್ಲ. ಸೊ ಯಾವಾಗೂ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ, ಆ ಥರ ದೇಶ ಕಟ್ಕೊಳೋಂಥವ್ರು ಯಾರಿಲ್ಲ. ಸೊ ರೆಗ್ಯುಲರಾಗಿ ಮಾಮೂಲಿ ಓಡಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದನ್ನು ಯಾರಂತ ಹೇಳೋಕ್ಕಾಗಲ್ಲ. ಅದನ್ನು ಕಂಪ್ಲೇಂಟ್ ಏನಾದರೂ ಮಾಡಿ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ಗೆ. ಇನ್ಸ್ಪೆಕ್ಷನ್ನು ಮಾಡಿದ್ದಾರೆ, ಬಂದು ನೋಡ್ಕೊಂಡು ಹೋಗಿದ್ದಾರೆ. FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ CC ಕ್ಯಾಮ್ರಾದೆಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. 2 ಕಾಣಿಸಿದ್ದಾರೆ ಅದರಲ್ಲಿ, ಬಟ್ ಅದು ಅವರ ಮುಖ ಅಷ್ಟೊಂದು ಐಡೆಂಟಿಫೈ ಕಾಣಿಸ್ತಾ ಇಲ್ಲ. ನಿಮಗೆ ಸ್ವಲ್ಪ ಬ್ಲರ್ ಆಗಿದೆ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಇತ್ತೀಚಿನ ದಿನಗಳಲ್ಲಿ ಖಾಲಿ ಜಾಗಗಳಲ್ಲಿ ಹಾಗೂ ರಸ್ತೆ ಬದಿಯಲ್ಲಿ ನಿಲ್ಲಿಸುವ ಭಾರೀ ವಾಹನಗಳನ್ನು ಗುರಿಯಾಗಿಸಿಕೊಂಡು ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ಮಾಲೀಕರು ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ್ದಾರೆ. ಆರೋಪಿಗಳ ಪತ್ತೆಗೆ ವಿಶೇಷ ತನಿಖೆ ಮುಂದುವರೆದಿದ್ದು, ಶೀಘ್ರದಲ್ಲೇ ಕಳ್ಳರನ್ನ ಬಂಧಿಸುವ ವಿಶ್ವಾಸವನ್ನ ಪೊಲೀಸ್ ಇಲಾಖೆ ವ್ಯಕ್ತಪಡಿಸಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಚಿಂತಾಮಣಿ ತಾಲೂಕಿನ ವಿವಿಧ ಅಂಚೆ ಕಚೇರಿಗಳಲ್ಲಿ ಸುದೀರ್ಘ 34 ವರ್ಷ 3 ತಿಂಗಳುಗಳ ಕಾಲ ಕಳಂಕರಹಿತ ಹಾಗೂ ಶಿಸ್ತುಬದ್ಧ ಸೇವೆ ಸಲ್ಲಿಸಿ ನಿವೃತ್ತರಾದ ಪೋಸ್ಟ್ ಮಾಸ್ಟರ್ ಇಸ್ಮಾಯಿಲ್ ಅವರಿಗೆ ಅಂಚೆ ಸಿಬ್ಬಂದಿ ಹಾಗೂ ಪೋಸ್ಟ್ಮ್ಯಾನ್ಗಳಿಂದ ಇಂದು ನಗರದ ಅಂಚೆ ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿವೃತ್ತ ಪೋಸ್ಟ್ ಮಾಸ್ಟರ್ ಇಸ್ಮಾಯಿಲ್ ಅವರನ್ನು ಅಂಚೆ ಇಲಾಖೆಯ ಸಹೋದ್ಯೋಗಿಗಳು ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ, ಹಾರ ಹಾಕಿ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ಸರ್ವಿಸ್ ಮಾಡಿದ್ದೇ ಗೊತ್ತಾಗಿದೆ. ಇವಾಗ ಮೊದಲು ಹೆಂಗೆ ಕೆಲಸ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ, ಅದಕ್ಕೆಲ್ಲ 2 ವರ್ಷ ಅಷ್ಟೇ ಕೆಲಸ ಮಾಡ್ತೀನಿ ನನಗೆ ಅನಿಸ್ತಾ.
ದೇವ್ರ ಕೆಲಸ ಅಂದರೆ ದೇವರಿಗೆ ಎಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅದನ್ನೇ ನೋಡಿಕೊಂಡು ನಾನು ಅಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೆ. ಇಲಾಖೆ ಸೇರಿ ಇಲಾಖೆಯಲ್ಲಿ ದುಡಿದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಇಂಥ ಇಲಾಖೆಯಲ್ಲಿ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಇದೀನಂತ ಭಾಳ ಒಂಥರ ಏನು ಹೇಳ್ತಾರೆ ಅಷ್ಟೊಂದು ಆವಾಗಿಂದ ಇಂಥ ಫ್ರೆಂಡ್ಶಿಪ್ ಬಂದರೆ ನಮ್ಮದು ಬದಿನ ಸಾರು ಮತ್ತು ಭೈರಪ್ಪ ಸಾರು, ಶಿವಪ್ರಕಾಶ್ ಸಾರು, ಮತ್ತು ನಾರಾಯಣ ಸ್ವಾಮಿ ಸಾರು, ಮತ್ತು ಜಲಪತಿ ಸಾರು ಭಾಳ ಫ್ರೆಂಡ್ಲಿಯಾಗಿ ಇರ್ತಾಯಿದ್ರು ನಾನು. ಮತ್ತು ಲೋಕೇಶ್ ಅವರು, ರೆಡ್ಡಪ್ಪ ಅವರು, ರಮೇಶ್ ಸಾರು, ನಾರಾಯಣ ಸ್ವಾಮಿ ಮತ್ತು ನಮ್ಮ ಮುನ್ಸ್ವಾಮಿ ಸಾರು ಯಾವಾಗ ನಗರಕ್ಕ ಮಾತಾಡೋದು ಕಲಾಕಲಿತ್ತು. ಮತ್ತು ಎಲ್ಲ ಕೈಗೆ ಇಷ್ಟೊಂದು ಸರ್ವಿಸ್ ಮಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಇಲಾಖೆಗೆ ಮತ್ತು ಇಲಾಖೆ ಇನ್ನೂ ಉತ್ತಮದಲ್ಲಿ ಬೆಳೀಲಿ ಅಂತ ಆಶಿಸ್ತಾ. ಈ ಸಂದರ್ಭದಲ್ಲಿ ಪೋಸ್ಟ್ಮ್ಯಾನ್ ಎನ್ಎಂ ನಾರಾಯಣಸ್ವಾಮಿ, ಅಸಿಸ್ಟೆಂಟ್ ಪೋಸ್ಟ್ಮ್ಯಾನ್ ರಮೇಶ್, ಪಿಎ ನಾರಾಯಣಸ್ವಾಮಿ, ಅನಿಲ್, ವೆಂಕಟಚಲಪತಿ, ಗಂಗಾಧರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ನವಜಾತ ಗಂಡು ಶಿಶುವನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ತಾಯಿ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಅಧಿಕಾರಿಗಳ ಮುಂದೆ ಮಗು ಬೇಡವೇ ಬೇಡ ಎಂದ ತಾಯಿ, ಮಾತೃವಾತ್ಸಲ್ಯಕ್ಕೆ ದೂರವಾದ ಹಸಗೂಸು. ರಾಜ್ಯದಲ್ಲಿ ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆಗಳ ಸಮರ್ಪಕ ಅನುಷ್ಠಾನ. ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲೂ ಪಿಂಚಣಿ ಅದಾಲತ್ಗಳ ಆಯೋಜನೆ. ತಹಶೀಲ್ದಾರ್ ಗಗನಸಿಂಧು ಹೇಳಿಕೆ. ಗಡಿಭಾಗದ ಶಿಕ್ಷಣ ತಜ್ಞ, ಲಕ್ಷಾಂತರ ವಿದ್ಯಾರ್ಥಿಗಳ ದಾರಿದೀಪ. ಸಿವಿ ವೆಂಕಟರಾಯಪ್ಪನವರ ಅದ್ದೂರಿ 30ನೇ ದತ್ತಿ ದಿನಾಚರಣೆ. ಅನುಮಾನ ಮೂಡಿಸಿದ ನೇಪಾಳದ ವ್ಯಕ್ತಿ, ಕಳ್ಳನೆಂದು ಭಾವಿಸಿ ಕಟ್ಟಿ ಹಾಕಿದ ಘಟನೆ. ಗ್ರಾಮಸ್ಥರ ಮೇಲೆ ದೂರು ದಾಖಲಿಸಿದ ಪೊಲೀಸರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.